ನಮ್ಮಿಂದ ಆದಂತಹ ಅಚಾತುರ್ಯಕ್ಕೆ, ನಮ್ಮಿಂದ ಆದಂತಹ ತಪ್ಪಿಗೆ ನಿಮಗೆ ಬೇಸರ ಆಗಿದ್ದರೆ ಬೇಸರತ್ತಾಗಿ ಖಂಡಿತವಾಗಿ ಕೂಡ ನಾನು ಬೇಸರತ್ತಾಗಿ ಈ ಘಟನೆಯ ಬಗ್ಗೆ ನಾನು ಕ್ಷಮೆಯನ್ನ ಯಾಚಿಸ್ತೇನೆ. ಇವತ್ತಿಗೆ ಈ ಘಟನೆ ಇಲ್ಲಿಗೆ ನಾವು ಮುಗಿಸಬೋಣ. ನಾವು ನೀವು ನಿಮ್ಮ ವೃತ್ತಿಯಲ್ಲಿ ನಾವು ಇನ್ನು ಮುಂದೆ ಬಹಳ ದೂರ ಸಾಗುವಂತದ್ದಿದೆ. ಬಹಳ ಪ್ರೀತಿಯಿಂದ ನಮ್ಮ ಕಾಯಕದಲ್ಲಿ ನಾವು ನಿರತರಾಗಿರೋಣ. ನಮ್ಮಿಂದ ನಿಮಗೆ ಎಲ್ಲಾ ರೀತಿಯಾದಂತಹ ಒಂದು ಸಹಕಾರವನ್ನು ನಾವು ಕೂಡ ಕೊಡ್ತೇವೆ. ಅದೇ ರೀತಿಯಾದಂತಹ ಸಹಕಾರವನ್ನು ನಾನು ನಿಮ್ಮಿಂದನೂ ಕೂಡ ಅಪೇಕ್ಷಿಸುತ್ತೇನೆ ಅನ್ನುವಂತಹ ಒಂದು ಈ ಸವಿನಯ ಪ್ರಾರ್ಥನೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ಕ್ಷಮಿಸಿ ಕ್ಷಮಿಸಿ ಕ್ಷಮಿಸಿ. ನ್ಯಾಯಾಲಯದ ಆವರಣದಲ್ಲಿ ವಿಶ್ವೇಶ್ವರ ಭಟ್ರು ನ್ಯಾಯವಾದಿಗಳ ಮಧ್ಯೆ ನಿಂತು ಕ್ಷಮಿಸಿ 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 ಅಂತೇಳಿ ಗೋಗರಿತಾ ಇದ್ದಾರ್ರಿ, ಗೋಗರಿತಾ ಇದ್ದಾರೆ ವಿಶ್ವೇಶ್ವರ ಭಟ್ರು. ಇವತ್ತಿನ ವಿಶ್ವವಾಣಿಯ ಸಂಪಾದಕರು, ಹಳೆಯ ವಿಜಯವಾಣಿ, ವಿಜಯ ಕರ್ನಾಟಕ, ಕನ್ನಡಪ್ರಭದ ಸಂಪಾದಕರು. ಅಲ್ಲಿ 101 ಮಾತು, 108 ಮಾತು, 101 ವಿಶ್ವ ಎರಡೂ ಮಾಡಿಕೊಂಡು ವಿಶ್ವವಾಣಿ ಮಾಡ್ತೀನಿ ಅಂತ ಬಂದು ಇವತ್ತು ಸ್ಟೇಟ್ಮೆಂಟ್ಗಳ ಮೇಲೆ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟು ಇವತ್ತು ಕೋರ್ಟಿನಲ್ಲಿ ಛೀಮಾರಿ ಹಾಕಿಸ್ಕೊಂಡು ವಕೀಲರ ಮಧ್ಯೆ ನಿಂತ್ಕೊಂಡು ವಕೀಲರು ಆಗ್ತಾ ಇರುವಂತಹ ಛೀಮಾರಿಯ ಮಧ್ಯೆ ದಯನೀಯ ಸ್ಥಿತಿನಲ್ಲಿ ಕ್ಷಮಿಸಿ 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 ಅಂತ ಕೇಳ್ತಾ ಇರೋದನ್ನು ನೋಡಿದ್ರೆ ನಾ ಏನೂ ಮಾಡೇ ಇಲ್ಲ, ತಪ್ಪಾಗಿದೆ, ನಾವು ಒಂದೇ ಅಲ್ಲಿ ತಿಪ್ಪೆ ಸಾರಿಸುವಂಥ ಕೆಲಸ ವಿಶ್ವೇಶ್ವರ ಭಟ್ರು ಮಾಡ್ತಾರೆ. ಇದು ನಮ್ಮ ಪತ್ರಿಕೋದ್ಯಮ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದಕ್ಕೆ ಒಂದು ದಾರಿ ಇದು. ಈ ದಾರಿನಲ್ಲಿ ಹೋಗ್ಬೇಕಾದಂತಹವರು ಅಡ್ಡದಾರಿ ತಪ್ಪಿದ್ರೆ ಯಾವ ರೀತಿ ಕ್ಷಮೆ ಕೇಳಬೇಕಾಗುತ್ತೆ ಅನ್ನೋದು ನಮ್ಮ ಕಣ್ಣು ಮುಂದೆ ಇರುವಂತಹ ಜೀವಂತ ಸಾಕ್ಷಿ. ನಮ್ಮಂಥವ್ರಿ ನಾವು ಪತ್ರಿಕೋದ್ಯಮವನ್ನು ಸ್ಯಾಟಲೈಟ್ ಚಾನಲ್ಗಳಲ್ಲಾಗಲಿ ದೊಡ್ಡ ದೊಡ್ಡ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದಂಥವ್ರಲ್ಲ. ನಮ್ಮಂಥವರು ಬಾಯಿ ತಪ್ಪಿ ಏನಾದರೂ ಮಾತಾಡಿದ್ರೆ ಹೌದು ಅನ್ಬೋದು. ಇವರು ಖ್ಯಾತ ಪತ್ರಕರ್ತರು. ಯಾವುದೇ ಮುಖ್ಯಮಂತ್ರಿ ಬಂದ ತಕ್ಷಣ ಅವರ ಜೊತೆಯಲ್ಲಿ ಸ್ನೇಹ ಮಾಡ್ಕೊತಾರೆ, ಅವ್ರ ಜೊತೆಯಲ್ಲಿ ಫೋಟೋ ಓಡಿಸ್ಕೊತಾರೆ. ಸಿದ್ದರಾಮಯ್ಯ ಬಂದರೆ ಸಿದ್ದರಾಮಯ್ಯರ ಜೊತೆ ಇರ್ತಾರೆ, ಮತ್ತೊಬ್ಬರು ಯಾರ ಮುಖ್ಯಮಂತ್ರಿ ಅವ್ರ ಜೊತೆ ಇರ್ತಾರೆ, ಎಲ್ಲ ಮಾಡ್ತಾರೆ. ಇವರು ತಪ್ಪು ಮಾಹಿತಿಗಳನ್ನು ಕೊಟ್ಟು ಇವರು ಕ್ಷಮೆ ಕೇಳ್ತಾರೆ ಅಂತಂದರೆ ವಿಶ್ವೇಶ್ವರ ಭಟ್ರು ಕೇಳಿದ್ದು ಒಬ್ಬ ಪತ್ರಕರ್ತ ಕ್ಷಮೆ ಅಲ್ಲ, ಪತ್ರಿಕೋದ್ಯಮ ಕೇಳಿದ್ದಂಥ ಕ್ಷಮೆ ಇದು. ಇದೇ ವಿಶ್ವೇಶ್ವರ ಭಟ್ರು ವಿಶ್ವವಾಣಿ ಪತ್ರಿಕೆ ನಡೆಸ್ತೀನಿ ಅಂತೇಳಿ ರಾಜ್ಯ ಮಟ್ಟದ ಪತ್ರಿಕೆ ಅಂತ ಹೇಳಿ ಇವರು ಪತ್ರಿಕೆ ಎಲ್ಲೆಲ್ಲಿ ಪ್ರಿಂಟ್ ಆಗ್ತಾ ಇದೆ ಗೊತ್ತಿಲ್ಲ, ABC ಸರ್ಟಿಫಿಕೇಟ್ ಇಲ್ಲ. ಆದರೂ ಸಹ ವರ್ಷಕ್ಕೆ 2,08,00,000 ರೂಪಾಯಿ ಸರ್ಕಾರಿ ಜಾಹೀರಾತನ್ನು ತೆಗೆದುಕೊಳ್ತಾರೆ. ನಾವು ಪತ್ರ ಬರೆದಿದ್ದೀವಿ, ಒಬ್ಬ ತೆರಿಗೆದಾರನಾಗಿ ನಾನು ಕೇಳುವಂಥ ಹಕ್ಕಿದೆ, ನನಗೆ ಎಲ್ಲಿಂದ ಹಣ ಜಾಹೀರಾತು ತಗೊಳ್ತಾ ಇದ್ದಾರಲ್ಲ ಅದು ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೊಡಿ ಅಂತ ಲೆಟರ್ ಬರೆದಿದ್ದೀನಿ. ವಾರ್ತಾ ಇಲಾಖೆ ಕೊಟ್ಟಿರುವಂಥ RTI ಮಾಹಿತಿಯ ಪ್ರಕಾರ ಆ ಮಾಹಿತಿಯನ್ನು ತೆಗೆದುಕೊಂಡು ಆ ಮಾಹಿತಿಯ ವಿಚಾರದಲ್ಲಿ ಅವ್ರಿಗೆ ಲೆಟರ್ ಬರೆದಿದ್ದೀನಿ, ಉತ್ತರ ಇಲ್ಲ. ಈಗ ಕಾಪಾಡಬೇಕಲ್ಲ. ಇಡೀ ಪತ್ರಿಕೋದ್ಯಮ ಯಾವ ರೀತಿ ಆಗೋಗಿದೆ, ಇಡೀ ಪತ್ರಿಕೋದ್ಯಮ ಇವತ್ತು ದಂಧೆಯಾಗಿದೆ. ಯಾವ ಥರ ದಂಧೆಯಾಗಿದೆ ಅಂತಂದರೆ ಬ್ಲ್ಯಾಕ್ ಮೈಲ್. ನೆನ್ನೆ ದಿವಸ ಒಂದು ವಿಡಿಯೋ ಮಾಡಿದ್ದೆ ನಾನು, BTV ಅವರ ಬ್ಲ್ಯಾಕ್ ಮೈಲ್ ಅಂತೇಳಿ. ಇವತ್ತು ಎಲ್ಲ ಚಾನಲ್ಗಳು ಯಾವ ರೀತಿ ಆಗಿದೆ ಅಂತಂದರೆ ಇಡೀ ಸರ್ಕಾರಗಳು ಚಾನಲ್ಗಳ ಚೇ ಅನ್ನೋ ರೀತಿಯಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾರಿಗೂ ಸಹ ಇಲ್ಲಿ ಬದ್ಧತೆ ಅನ್ನೋದು ಕಾಣ್ತಾ ಇಲ್ಲ. ಇಲ್ಲಿ ಮೀಡಿಯಾ ಲಿಸ್ಟಿಗೆ ಸೇರಿಸ್ಬೇಕು ಅಂತ ಸೇರ್ಪಡೆ ಮಾಡ್ಕೊಳ್ತಾರೆ. ಪತ್ರಿಕೆಗಳೇ ಪ್ರಿಂಟ್ ಆಗಲ್ಲ, ಸರ್ಕಾರದ ಜಾಹೀರಾತುಗಳು ಮಾತ್ರ ನಿರಂತರವಾಗಿ ಬರ್ತಾ ಇದೆ. ಹೆಂಗೆ ಬರ್ತಾ ಇದೆ? ಪತ್ರಿಕೆಗಳು ಪ್ರಿಂಟ್ ಆಗೋಲ್ಲ, ಪತ್ರಿಕೆಗಳು ಎಲ್ಲೂ ಸರ್ಕ್ಯುಲೇಟ್ ಆಗೋದಿಲ್ಲ. ಇವತ್ತು ಡಿಜಿಟಲ್ ಯುಗದಲ್ಲಿ ಪತ್ರಿಕೆ ಓದೋರೇ ಕಡಿಮೆ ಆಗೋಗಿದ್ದಾರೆ. ಆದರೂ ಸಹ ಕೋಟ್ಯಾನುಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿ ಜಾಹೀರಾತುಗಳಿಗೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ವಿಶ್ವೇಶ್ವರ ಭಟ್ರಂಥ ವಿಶ್ವವಾಣಿಯ ಸಂಪಾದಕರೇ ಇವತ್ತು ಅಗರ್ಭ ಶ್ರೀಮಂತರಾಗಿ ದೇಶ ವಿದೇಶಗಳನ್ನು ಸುತ್ತಕೊಳ್ತಾ ಪತ್ರಿಕೆನೇ ಪ್ರಿಂಟ್ ಆಗದೆ ಅಲ್ಲಲ್ಲಿ ಪ್ರಿಂಟ್ ಮಾಡಿಕೊಂಡು ABC ಸರ್ಟಿಫಿಕೇಟ್ ಇಲ್ಲದೆ ಇವರು ಪತ್ರಿಕೆ ನಡೆಸ್ತಾ ಇದ್ದಾರೆ, ಸರ್ಕಾರಿ ಜಾಹೀರಾತು ತಗೊಳ್ತಾ ಇದ್ದಾರೆ ಅಂತಂದಾಗ ನಾವು ಯಾವ ರೀತಿ ಅರ್ಥೈಸ್ಕೊಳ್ಬೇಕು? ವಕೀಲರ ಜೊತೆಯಲ್ಲಿ ಕೂತು ಮಧ್ಯದಲ್ಲಿ ನಿಂತ್ಕೊಂಡು ಕ್ಷಮಿಸಿ ಅಂತ ಕೇಳ್ತಾರೆ ಅಂತಂದಾಗ ವಿಶ್ವೇಶ್ವರ ಭಟ್ರು ಕ್ಷಮಿಸಿ ಅಂತ ಕೇಳಿರುವಂಥದ್ದು ಇಡೀ ಪತ್ರಿಕೋದ್ಯಮ ಕ್ಷಮಿಸಿ ಅಂತ ಕೇಳುವ ರೀತಿ.
ನಾವು ಯಾವ ಹಂತದಲ್ಲಿದ್ದೇವೆ, ನಾವು ಎಲ್ಲಿ ಹೋಗ್ತಾ ಇದ್ದೇವೆ ಗೊತ್ತಿಲ್ಲ ನಮಗೆ. ಒಂದು ಕಡೆ ಸ್ಯಾಟಲೈಟ್ ಚಾನಲ್ಗಳು, ಒಂದು ಕಡೆ ಏನೋ ಪ್ರಿಂಟ್ ಮಾಧ್ಯಮ, ಮುದ್ರಣ ಮಾಧ್ಯಮಗಳು ಯಾವ ರೀತಿ ಆಗ್ತಾ ಇದ್ದಾವೆ, ಜಾಹೀರಾತುಗಳನ್ನು ಮುಖಪುಟದಲ್ಲಿ ಹೋಗ್ತಾ ಇದ್ದಾರೆ. ಆಯ್ತು ಹಾಕ್ಕೊಂಡೋಗಿ ಸುದ್ದಿಗಳನ್ನಾದರೂ ಸರಿಯಾಗಿ ಕೊಡ್ತಾ ಇದ್ದೀರಾ ಅಂದರೆ ಅದೂ ಇಲ್ಲ. ಇಲ್ಲಿ ಕ್ಷಮಿಸಿ ಅಂತೇಳಿ ಕೇಳ್ತಾ ಇರುವಂಥ ವಿಶ್ವೇಶ್ವರ ಭಟ್ರಂಥವ್ರು ಎಷ್ಟು ಜನ ನಾವು ನೋಡ್ತಾ ಇರ್ತೀವಿ ರೀ, ಎಲ್ಲವನ್ನೂ ನೋಡ್ತಾ ಇರ್ತೀವಿ. ಆದರೆ ಕಣ್ಣು ಮುಂದೆ ಅನ್ಯಾಯ ನಡಿಬೇಕಾದ್ರೆ ಅದನ್ನು ಪ್ರಶ್ನಿಸುವಂಥ ಶಕ್ತಿ ಇರೋದು ಈ ಪತ್ರಿಕೋದ್ಯಮಕ್ಕೆ. ಅಂತಹ ಪತ್ರಿಕೋದ್ಯಮದವರೇ ನೀವು ಈ ರೀತಿ ಆಗೋಗ್ಬಿಟ್ರೆ, ಈ ರೀತಿ ಅಡ್ಡದಾರಿಗೆ ಹೋಗ್ತಾ ಇದ್ರೆ ಮತ್ತು ಪ್ರಶ್ನಿಸುವಂಥವ್ರು ಯಾರು? ನೀವುಗಳೇ ಬೇಲಿ ಎದ್ದು ಹೊಲ ಮೇಯ್ತಾ ಇದೆಯಲ್ರಿ, ಬೇಲಿ ಎದ್ದು ಹೊಲ ಮೇಯ್ತಾ ಇದೆ, ನಿಮ್ಮನ್ನು ಯಾರು ಪ್ರಶ್ನಿಸೋರಿಲ್ಲ, ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ನೀವು ತಿಳ್ಕೊಂಡಿದ್ದೀರಿ. ವಿಶ್ವೇಶ್ವರ ಭಟ್ರೆ, ಪ್ರಾಮಾಣಿಕವಾಗಿ ವಿಶ್ವೇಶ್ವರ ಭಟ್ರು ಅಂತಂದರೆ ಒಂದು ಹೆಸರಿತ್ತು. ರವಿ ಬೆಳಗೆರೆ ಅವರು ಮತ್ತು ನಿಮ್ಮ ಮಧ್ಯೆ ನಡೀತಾ ಇದ್ದಂತಹ ಆ ಕೆಸರಿನ ಚಾಟ ಇತ್ತಲ್ಲ, ಹಾಯ್ ಬೆಂಗಳೂರಲ್ಲಿ ಬರ್ತಾ ಇತ್ತಲ್ಲ, ರವಿ ಬೆಳಗೆರೆ ಅವರು ಒಂದು ಪೋಸ್ಟ್ ಮಾಡಿದ್ರೆ ಇವರೊಂದು ಪೋಸ್ಟ್ ಮಾಡೋದು. ಆವಾಗ ವಾಟ್ಸಪ್ ಇರಲಿಲ್ಲ, ಫೇಸ್ಬುಕ್ ಒಂದಿತ್ತು, ಬ್ಲಾಗ್ಗಳಿತ್ತು, ಅದರಲ್ಲಿ ಶೇರ್ ಮಾಡ್ಕೊಳ್ತಿದ್ರು, ಎಲ್ಲವೂ ಮಾಡ್ತಾಯಿದ್ರಲ್ಲ. ಇದು ನಮ್ಮ ಪತ್ರಿಕೋದ್ಯಮದ ಇವತ್ತಿನ ದಯನೀಯ ಸ್ಥಿತಿ. ಕ್ಷಮಿಸಿ ಅಂತ ಕೇಳುವಂತಹ ವಿಶ್ವೇಶ್ವರ ಭಟ್ರು ಕರ್ನಾಟಕದ ಜನತೆ ಮುಂದೆ ನಾನು ಕ್ಷಮಿಸಿ ಅಂತ ಕೇಳ್ತಾರೆ ಅಂತಂದಾಗ ಅವರ ಮನಸ್ಸಿನಲ್ಲಿರುವಂತಹ ಆ ಉಳುಕು ಇದೆಯಲ್ಲ, ಆ ಸತ್ಯ ಹೊರಗಡೆ ಬರಬೇಕಲ್ಲ. ವಿಶ್ವೇಶ್ವರ ಭಟ್ರು ಅಂಕಣಗಳನ್ನು ಬರೀತಾರೆ, ಮುಖ್ಯಮಂತ್ರಿಗಳ ಜೊತೆಲಿರ್ತಾರೆ. ಒಂದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಪಕ್ಷದ ಜೊತೆಯಲ್ಲಿ, ಆ ಪಕ್ಷದ ಸರ್ಕಾರದ ಜೊತೆಯಲ್ಲಿ ಎಷ್ಟು ಚೆನ್ನಾಗಿ ಅವರು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ತಾರೆ ಅಂತಂದರೆ ಮುಖ್ಯಮಂತ್ರಿಗಳ ಜೊತೆಲಿರ್ತಾರೆ, ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಹೋಗ್ತಾರೆ, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ಜೊತೆ ಪ್ರೀತಿಯಿಂದ ಇರ್ತಾರೆ. ಇಂತಹ ಹೊಂದಾಣಿಕೆಗಳು ಇದು ಪತ್ರಿಕೋದ್ಯಮದಲ್ಲಿ ಯಾರು ಹಿರಿಯರಿದ್ದೀರಲ್ಲ, ಹಿರಿಯರು ಮಾರ್ಗದರ್ಶಕರಾಗಬೇಕಾಗಿತ್ತು. ಅಂತಹ ಮಾರ್ಗದರ್ಶಕರು ಇವತ್ತು ವಕೀಲರ ಮುಂದೆ ನಿಂತ್ಕೊಂಡು ಕ್ಷಮಿಸಿ, ಸಾರಿ ಅಂತ ಕೇಳುವಂಥ ಸ್ಥಿತಿಗೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ಸೇರಿರುವಂಥ ನನ್ನ ಎಲ್ಲ ಆತ್ಮೀಯ ನ್ಯಾಯವೇತ್ತರೇ, ನನ್ನ ಆತ್ಮೀಯ ವಕೀಲ ಬಾಂಧವರೇ, ನಾನು ಇಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಾನು ಕಳೆದ 36 ವರ್ಷಗಳಿಂದ ನಾನು ನಾನು ಬೇರೆ ಬೇರೆ ಸಂಪಾದಕನಾಗಿ ಕೆಲಸ ಮಾಡ್ತೇನೆ. ನ್ಯಾಯಾಲಯ ಅನ್ನುವಂಥದ್ದು ನ್ಯಾಯಾಂಗ ಅನ್ನುವಂಥದ್ದು ಪ್ರಜಾಪ್ರಭುತ್ವದ ಎರಡನೇ ನಾವು ನ್ಯಾಯ ದೇವತೆ ನಾನು ವಕೀಲ ಸಮುದಾಯ ತಪ್ಪು ಮಾತಾಡಿ ನಂದು ಕ್ಷಮೆ ಕೊಡ್ತೀನಿ. ವಕೀಲ ಸಮುದಾಯ ಕಷ್ಟ ಸಾಕು ನಮ್ದು. ನನ್ನ ಭಾವನೆಯನ್ನು ಮಾತಾಡ್ತಾ ಇದ್ದೀನಿ. ಬಟ್ ನೀವು ಒಂದು ಮಾತು ಮಾಡಿ ಹೀಗಿದೆ, ನಾವು ನೀವು ಅವಾಗ ತಪ್ಪು ಮಾತಾಡಿ
ಸಮಸ್ಯೆ ಬಂದವಿಲ್ಲ ಇಲ್ಲ ನಮಗೆ ಟ್ಯಾಕ್ಸ್ ಇಲ್ಲಿ ಬಂದು ವಕೀಲರು ಮತ್ತು ಎರಡೂ ಕೂಡ ಅನ್ಯೋನ್ಯವಾದಂತಹ ಒಂದು ಕ್ಷೇತ್ರ. ನಾವು ಬಿಟ್ಟು ನೀವಿಲ್ಲ, ನೀವು ಬಿಟ್ಟು ನಾವಿಲ್ಲ. ನನಗೆ ಅದರಲ್ಲೂ ವಿಶೇಷವಾಗಿ ಪತ್ರಕರ್ತ ಎಲ್ಲರಿಗೂ ಕೂಡ ನಮಗೆ ವಕೀಲರು ಬೇಕೇ ಬೇಕು. ನಾವು ಪ್ರತಿನಿತ್ಯ ನಮ್ಮ ಕಾರ್ಯ ಬಾಹುಳ್ಯದ ಮಧ್ಯದಲ್ಲಿಯೂ ಕೂಡ ನಾವು ನ್ಯಾಯದ ಸಲಹೆಯನ್ನು ಕೇಳಬೇಕು ಅಂತಂದ್ರೆ ವಕೀಲರ ಬಗ್ಗೆ ನಾವು ಸದಾ ಮೊರೆ ಹೋಗೇ ಹೋಗ್ತೀವಿ. ಹೀಗಾಗಿ ನಮಗೆ ಯಾವುದೇ ರೀತಿಯಲ್ಲೂ ಕೂಡ ತಿಲ ಮಾತ್ರವೂ ಕೂಡ ವಕೀಲರ ಬಗ್ಗೆ ಕೆಟ್ಟ ಭಾವನೆ ಇಲ್ಲವೇ ಇಲ್ಲ. ನಮ್ಮ ಬಗ್ಗೆ ನಾವೇನಾದ್ರು ಇರೋದಿದ್ರೆ ವಕೀಲರ ಬಗ್ಗೆ ಒಳ್ಳೆ ಭಾವನೆ ನಮ್ಮಲ್ಲಿ ಇರುವಂತದ್ದು. ಸೊ ಹೀಗಾಗಿ ನಾವು ಯಾರೂ ಕೂಡ ಈ ವಿಷಯದಲ್ಲಿ ತಪ್ಪಾಗಿ ಭಾವಿಸುವಂತ ಅಗತ್ಯ ಇಲ್ಲ. ಆದರೆ ನಮ್ಮ ಮಧ್ಯ ಒಂದು ಅನ್ಫಾರ್ಚುನೇಟ್ ಆದಂತಹ ಒಂದು ಘಟನೆ ನಡೆದಿದೆ. ಹಾಗೆ ಮತ್ತೆ ನಿನ್ನೆ ನಮ್ಮ ವಕೀಲರು ಕೂಡ ಕೋರ್ಟ್ ಹಾಲ್ನಲ್ಲಿ ಮಾತನಾಡಿದ್ದರ ಬಗ್ಗೆಯೂ ಕೂಡ ಅನೇಕ ಜನ ವಕೀಲರು ನನ್ನ ಹತ್ರ ಅವರ ಅಸಮಾಧಾನವನ್ನ, ಬೇಸರವನ್ನ ವ್ಯಕ್ತಪಡಿಸಿದರು. ಹೀಗಾಗಿ ನಾನು ಇಲ್ಲಿ ನಿಮ್ಮ ಮುಂದೆ, ನಮ್ಮ ಎಲ್ಲಾ ವಕೀಲ ಸ್ನೇಹಿತರ ಮುಂದೆ ಒಂದು ವಿಷಯವನ್ನ ನಾನು ಬಹಳ ವಿನೀತನಾಗಿ ನಿವೇದಿಸಿಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ. ಮೊಟ್ಟ ಮೊದಲನೇದಾಗಿ ನಿನ್ನೆ ನಡೆದಂತ ಕೋರ್ಟಲ್ಲಿ ನಡೆದಂತಹ ಘಟನೆಯ ಬಗ್ಗೆ ನಾನು ವಿಷಾದವನ್ನು ವ್ಯಕ್ತಪಡಿಸಿದ್ದೇನೆ. ನಮ್ಮ ವಕೀಲರಿಂದ ಆದಂತಹ ಒಂದು ನಿಮಿಷ ನಾನು ಇಲ್ಲಿ ನಿಂತ್ಕೊಂಡಿರುವಂತದ್ದು ನಿಮ್ಮ ಪ್ರೀತಿಯನ್ನ, ನಿಮ್ಮ ವಿಶ್ವಾಸವನ್ನ, ನಂಬಿಕೆಯನ್ನ ಮತ್ತು ಬಹುದಿನದ ಸಾಮರಸ್ಯದ ಸಂಬಂಧವನ್ನು ಇಟ್ಕೊಳ್ಬೇಕು ಅನ್ನುವಂಥ ಕಾರಣದಿಂದ ನಾನು ಬಂದಿದ್ದೇನೆ. ಯಾವುದೇ ರೀತಿಯಾದಂತಹ ಕಲ್ಮಶ ನನ್ನಲ್ಲೂ ಇಲ್ಲ, ನಿಮ್ಮ ವೃತ್ತಿಯ ಬಗ್ಗೆಯೂ ಕೂಡ ಇಲ್ಲ. ನಾನು ಒಂದು ರೀತಿ ಗೌರವದಿಂದ ನಿಮ್ಮ ಬಗ್ಗೆ ಮಾತನಾಡ್ತಾ ಇದ್ದೇನೆ. ಸೊ ಹೀಗಾಗಿ ನಿನ್ನೆ ನಡೆದಂತಹ ಘಟನೆ ಬಗ್ಗೆ ನಾನು ಕ್ಷಮೆಯನ್ನೇ ಹಾಕ್ತೀನಿ. ಎರಡು 2011ರಲ್ಲಿ ಆದಂತಹ ಘಟನೆಯ ಬಗ್ಗೆ ನಿಮಗೆ ಖಂಡಿತವಾಗಿಯೂ ಕೂಡ ಬೇಸರ ಆಗಿದೆ ಅನ್ನುವಂಥದ್ದು. ನಮ್ಮ ಉದ್ದೇಶ ನಿಮ್ಮನ್ನ ಹರ್ಟ್ ಮಾಡಬೇಕು ಅನ್ನುವಂಥದ್ದು ಖಂಡಿತವಾಗಿಯೂ ಇರಲಿಲ್ಲ. ಆದರೆ ಅಚಾತುರ್ಯದಿಂದ ನಿಮಗೆಲ್ಲರಿಗೂ ಕೂಡ ನಾವು ಮಾಡದಂತ ವರದಿಯಿಂದಾಗಿ ಬೇಸರ ಆಗಿದೆ. ಆ ರೀತಿಯಾಗಿ ಬೇಸರ ಆಗಿದ್ದರೆ ಖಂಡಿತವಾಗಿಯೂ ಕೂಡ ನಾನು ನಿಮ್ಮ ಕ್ಷಮೆಯನ್ನ ಯಾಚಿಸ್ತೇನೆ. ನನಗೆ ನಾವು ನೋಡಿ ನಿಮ್ಮ ಗೌರವದ ಬಗ್ಗೆ, ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ವೃತ್ತಿ ಗೌರವದ ಬಗ್ಗೆ ನನಗೆ ಅಪಾರವಾದಂತಹ ಒಂದು ವಿಶ್ವಾಸ ಇದೆ, ಪ್ರೀತಿ ಇದೆ. ಹೀಗಾಗಿ ನಾನು ಈಗಾಗಲೇ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಈ ವಿಷಯದಲ್ಲಿ